ಕಾಲ ಬದಲಾದಾಗೆ ನಾನು ಮನಸ್ಸನ್ನು ವಿಚಾರ ಮಾಡಿಕೊಂಡು ಬದಲಾಯಿಸ್ಕೊಂಡು ಹೋಗಿ ಕೊರಕೊಳ್ಳದೆ ಇದ್ರೆ ಸಾಧನೆ ಮಾಡ್ಬೋದು. ಎರಡನೇದ್ದು, ಎಷ್ಟೇ ಸಲ ನಾನು ಏನೇ ಸಾಧನೆ ಮಾಡಕ್ಕೆ ಹೋದಾಗ ಅಲ್ಲೊಂದು ಸೋಲು ಬರ್ತದೆ. ಸೋಲು ಇಲ್ಲದೆ ಗೆಲುವು ಸಾಧ್ಯ ಇಲ್ಲ. ಸೋಲು ಬಂದಾಗ ಕಾಲು ಮಡಿಸ್ಕೊಂಡು ಕೂಡೋದಲ್ಲ, ಆಗಲಿಲ್ಲ ನಮ್ಮ ಕಡೆಯಿಂದ ಬಿಟ್ಟು ಬಿಡೋಣ ಅಂತ ಅನ್ನೋದಲ್ಲ. ಎಲ್ಲೂ ಗೆಲ್ಲಬೇಕು, ಮಾಡಬೇಕು. ಅರುಣಿಮಾ ಸಿನ್ಹಾ ನಿಮ್ಮ ಮುಂದೆ ಕಣ್ಣು ಮುಂದೆ ಬರಬೇಕು, ಸುಧಾ ಚಂದ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ನಮ್ಮ ಜೀವನ ಕುಸಿದು ಹೋಯಿತು ಅಂದಾಗ ಎದ್ದು ಬಂದರು ನೋಡಿ ಮೇಲೆ, ಹಾಗೆ ಛಲದಿಂದ ಬರುವಂಥದ್ದು. ಮೂರನೇದ್ದು ಬಹಳ ಮುಖ್ಯ ಅಂದರೆ ಸಂಪರ್ಕಗಳು ಬಹಳ ಮುಖ್ಯ. ಸಂಘಟಿತರಾಗೋದು ಬಹಳ ಮುಖ್ಯ. ಈ ಕೊನೆ ಮಾತನ್ನು ಹೇಳಬೇಕು, ನಾನು ಜಾಸ್ತಿ ಹೇಳೋಲ್ಲ. ಸಂಘಟಿತರಾಗೋದು ಬಹಳ ಮುಖ್ಯ ಕಾರಣ ಆಗಿದೆ. ಏನೂ ಆಗೋದಿಲ್ಲ. ಒಂದು ಹೇಳ್ತೀನಿ ಕೇಳಿ, ಒಬ್ಬೊಬ್ಬರಿಗೆ ಎಷ್ಟೇ ಶಕ್ತಿ ಇದೆಯೋ ಅದು ಲಕ್ಷಪಟ್ಟ ಶಕ್ತಿ ಸಂಸ್ಥೆಯಲ್ಲಿ ಬರುತ್ತೆ, ಸಂಘದಲ್ಲಿ ಬರ್ತದೆ. ನನಗೀಗ ಅಶೋಕ್ ಹಾಬ್ರಳ್ಳಿ ಅವ್ರನ್ನ ಅಭಿನಂದನೆ ಯಾಕೆ ಮಾಡ್ತಿದ್ದೆ ಮೊನ್ನೆ ಕೂಡ ಸಿಕ್ಕಾಗ ಅಂದರೆ, ಈ ಕಾರ್ಯಕ್ರಮ ಎಲ್ಲರನ್ನೂ ಒಂದು ಕಡೆ ಕೂಡಿಸೋದಿದೆಯಲ್ಲ, ಸಂಸ್ಥೆ ಕಟ್ಟೋದು, ಸಂಘ ಕಟ್ಟೋದು ಬಹಳ ಶಕ್ತಿವಾದ ಕೆಲಸ, ಒಬ್ಬರ ಕಡೆಯಿಂದ ಆಗೋದಿಲ್ಲ. ನಾನು ಬಹಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಬೆಂಗಳೂರಲ್ಲಿ, ಹುಡುಗಿಯರ್ ಕಾಲೇಜು. ಹೀಗೆ ಒಂದ್ಸಲ ಭಾಳ ಹೇಳ್ಬಿಟ್ಟೆ, ಹೆದರಬಾರ್ದು, ನೀವು ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದಕ್ಕೆ ಹೆದರಬಾರ್ದು ಅಂತೆಲ್ಲ ಹೇಳಿದೆ. ಒಂದಿಷ್ಟು ಜನ ಹುಡುಗಿಯರು ಹೇಳಿದ್ರು, ಸರ್ ಬಸ್ಸಲ್ಲಿ BTS ಅಲ್ಲಿ ಆ ಕಂಡಕ್ಟರ್ ಮಾತ್ರ ಸರಿಯಾಗಿ ಬಿಹೇವ್ ಮಾಡಲ್ಲ ಸರ್, ಏನು ಮಾಡೋದು ಅಂತ. ಸಬಲೀಕರಣ ಒಂದು ಸಿಂಪಲ್ ಎಕ್ಸಾಂಪಲ್ ಅದು. ನಾ ಇದೆ, ನೀವ್ಯಾಕೆ ತಡ್ಕೋತೀರಿ ಅದನ್ನು? ಒಂದು ಕೆಲಸ ಮಾಡೋ, ಜಗಳ ಆಡಕ್ಕೆ ಹೋಗಬೇಡ. ಯಾರಾದರೂ ಹಂಗೆ ಬಿಹೇವ್ ಮಾಡಿದರೆ ಇಳಿದು ಬಂದು ಬಸ್ ಮುಂದೆ ಕೂತ್ಕೊಂಡ್ಬಿಡ್ರಿ, ಬಸ್ ಬಿಡಲ್ಲ ಮುಂದೆ ಅಂತ ಹೇಳು. ಏನು ಮಾಡ್ತಾರೆ? ಇಲ್ಲ ಸರ್ ಬೈತಾರೆ. ಏನು ಬೈದ್ರು ಪರವಾಗಿಲ್ಲ, ಹೇಳ್ಬೇಡ, ಬಸ್ ಮುಂದೆ ಎಳೆಯಲ್ಲಿ ಹೋಗಲ್ಲ ನಾನು, ನಿಂತ್ಕೊಂಡ್ಬಿಡ್ಲಿ. ನಿನ್ನ ಜೊತೆಗೆ ಒಂದು 5-6 ಜನ ಇರ್ತಾರೆ ಹುಡುಗಿ, ಅವರು ಕೂತ್ಕೊಂಡ್ಬಿಡ್ಲಿ ಮುಂದೆ ಅಂತ ಇಷ್ಟು ಹೇಳಿ ಕಳಿಸಿದೆ. ಹೇಳಿದ್ದೇನೋ ಚೆನ್ನಾಗಿತ್ತು. ನಾನು ಒಂದು ವಾರ ಆದಮೇಲೆ 11-10 ಗಂಟೆ ಹೊತ್ತಿಗೆ ಫೋನ್ ಬಂತು ನನಗೆ, ಸರ್ ಅರ್ಜೆಂಟ್ ಬರ್ಬೇಕು ಸರ್, ಬಸವೇಶ್ವರ ಸರ್ಕಲ್ ಹತ್ರ ಬರಬೇಕು ಅಂತ. ಯಾಕೆ? ಬಸ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು ಅಲ್ಲಿ. ನಾನು ಹೋದ್ರೆ ತಮಾಷೆ ಹೇಳ್ತೀನಿ, ಯಾವನೇ ಕಂಡಕ್ಟರ್ ಚೆನ್ನಾಗಿ ಬಿಹೇವ್ ಮಾಡಿಲ್ಲ. ಆ ಹುಡುಗಿ ಹೇಳಿದಂತೆ, ನಮ್ಮಲ್ಲಿ ಜನ ಹೇಗಿದ್ದಾರೆ ಅಂದರೆ ಆ ಹುಡುಗಿಗೆ ಬೈತಾರೆ, ಯಾರು ಇಲ್ಲಿ ಬಿಡಮ್ಮ, ಇದಿರೋದೇ ಇದು, ಹಿಂಗೆ ಕಂಡಕ್ಟರ್ ಮಾಡ್ತಾನೆ, ಬಿಡು ಕಾರಲ್ಲಿ ಹೋಗಿ ನೀನು ನೋಡ್ಕೊಂಡು ಹೋಗು ಅಂತೆಲ್ಲ ಬೈದ್ರಂತೆ. ಆಕೆ ಏನು ಕೇಳಲಿಲ್ಲ. ಜೊತೆಗಿದ್ದಂಥ 5-6 ಜನ ಹುಡುಗಿಯರು ಬಸ್ ಮುಂದೆ ಕೂತ್ಕೊಂಡ್ರು. ಉಳಿದವ್ರೆ ಬಸ್ ಲೇಟ್ ಆಗ್ತದೆ ಹೋಗೋದಕ್ಕೆ, ಏನಾದರೂ ಆಗಲಿ ಬಿಡಲ್ಲ ನಾವು ಬಸ್ಸು ಅಂತ. ನಾನು ಹೋದ ತಕ್ಷಣ ಅಷ್ಟೊತ್ತಿಗೆ ಕಂಡಕ್ಟರಿಗೆ ಗೊತ್ತಾಗಿತ್ತು ಗಲಾಟೆ ಆಗ್ತದೆ ಅಂತ. ಸುದ್ದಿ ಬಂದು ಇನ್ನೊಂದು 400-500 ಜನ ಹುಡುಗಿಯರು ಹೋಗ್ಬಿಟ್ರೆ ಅಲ್ಲಿ. 400-500 ಜನ ಹುಡುಗಿಯರು ಹೋದಾಗ ಶಕ್ತಿ ಬರಲ್ವಾ? ಗಾಬರಿ ಆಗ್ಬಿಟ್ಟು ಕ್ಷಮೆ ಕೇಳೋಕೆ ಶುರು ಮಾಡಿದ. ಇನ್ನು ಮುಗಿತಪ್ಪ, ಆಕೆಗೆ ಕೇಳಬೇಕಾಗಿತ್ತು ನೀನು, ಈಗ ಕೇಳಿಲ್ಲ, ಇನ್ನು ಮುಂದಿನ ಸ್ಟೆಪ್ ಹೋಗ್ಬೇಕು. ವಿಶ್ವನಾಥ್ ಅಂತ ಒಬ್ಬರು ಡಿವಿಷನಲ್ ಮ್ಯಾನೇಜರ್ ಇದ್ರು BTS ಅಲ್ಲಿ, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಬಂದುಬಿಟ್ರು ಪಾಪ, ಅರ್ಧ ಗಂಟೆ ಬಸ್ ನಿಂತ್ಕೊಂಡ್ಬಿಡ್ತು. ಅರ್ಜೆಂಟ್ ಇದ್ದವರೆಲ್ಲ ಹೋಗ್ರಪ್ಪ ನೀವು ಅಂತ. ಅವ್ರು ಬಂದ್ಬಿಟ್ಟು ಅವ್ನು ಸಸ್ಪೆನ್ಷನ್ ಮಾಡಿದ್ರು, ನಮ್ಮ ಮುಂದೆ ಸಸ್ಪೆಂಡ್ ಮಾಡಿದ್ರು. ಮುಂದೆ ತಮಾಷೆ ನೋಡಿ, ಪ್ರತಿಯೊಬ್ಬ ಹುಡುಗಿಗೆ ಧೈರ್ಯ ಬಂತು. ಅವ್ನು ಕಂಡಕ್ಟರ್ ಹೇಳೋನು, ಸರ್ ಆ ಹುಡುಗಿರ್ತ ಗಲಾಟೆ ಬೇಡ ಸರ್, ಅವ್ರು ಗಲಾಟೆ ಮಾಡ್ತಾರೋ. ಒಂದು ಸಲ ಒಬ್ಬರೇ ಶಕ್ತಿ ಇಲ್ಲ ನಮಗೆ, ಅದು ಒಂದು ಸಂಘ ಶಕ್ತಿ ಅಂತ ಬಂದರೆ ಏನು ಬೇಕಾದ ಕೆಲಸ ಮಾಡೋಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನನಗೆ ಅಭಿಜಾತೆ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ಅಂದರೆ ಎಲ್ಲರೂ ಒಂದಾಗಿ ಒಂದು ಸಂಘಟನೆ ಆಗಿದೆಯಲ್ಲ, ಬಹು ದೊಡ್ಡ ಶಕ್ತಿ ಆಯ್ತು ಇದು ಅಂತ. ಮತ್ತು ಇನ್ನೊಂದು, ಒಂದು ದೊಡ್ಡ ಸರ್ಕಾರ ಮಾಡಲಾರದ್ದನ್ನು ನೀವು ಹೆಣ್ಮಕ್ಳು ಕೂಡಿ ಮಾಡ್ಬೋದು. ಮತ್ತು ಕಾಲೇಜದ್ದು ಎಕ್ಸಾಂಪಲ್ ಹೇಳ್ಬೇಕು ನಾನು. ನಮ್ಮ ಕಾಲೇಜ್ ಹತ್ರ ಒಂದು ಬಸ್ ಸ್ಟಾಪ್ ಇತ್ತು. ಆ ಹಿಂದೊಂದು ಕೆರೆ, ಯಾವತ್ತವನ ಹೋಗಿದೆ ಕೆರೆ, ಅದು ಕೆರೆ ಅಂತ ಕರಿತಿದ್ರು, ಕೆರೆ ಸ್ಟಾಪ್ ಅಂತ ಇದ್ರು. ನಾನು ಸ್ಟೂಡೆಂಟ್ಸ್ ಬಂದು ಹೇಳಿದ್ರು, ಸರ್ ಅದೇನು ಕೆರೆ ಸ್ಟಾಪ್ ಅಂತ ಅಂತಾರಲ್ಲ, ಕಾಲೇಜ್ ಸ್ಟಾಪ್ ಅನ್ನೋಕ್ಕಾಗಲ್ವ ಸರ್ ಅದನ್ನು ಅಂದರು. ಅದೇ ಆಗತ್ತಮ್ಮ, 2 ಹಾದಿ ಇದ್ದಾವೆ. ನಾನು ಒಂದು ಪತ್ರ ಬರೀಬೇಕು ಕಾರ್ಪೊರೇಷನ್ಗೆ, ಬರೋದು ಒಂದು 10 ವರ್ಷ ಅಡ್ಡಾಡ್ಬೇಕು ನಾನು ಅದನ್ನು. ಬಸ್ ಸ್ಟಾಪು ಕಾಲೇಜ್ ಸ್ಟಾಪ್ ಅಂತ ಮಾಡಿ ಕೆರೆ ಸ್ಟಾಪ್ ಬೇಡ ಅಂತ 10 ವರ್ಷ ಅಡ್ಡಾಡಿದ್ರೆ ಆಗ್ಬೋದು. ಇನ್ನೊಂದಿದೆ, 8 ದಿವಸದಲ್ಲಿ ಮಾಡ್ಬೋದು ನೀವು. ಒಂದೇ ಏನು, 1,000 ಜನ ದಿನ ಬರ್ತೀರಿ. ಬಂದಾಗ ಟಿಕೆಟ್ ತೊಗೊಂಡು ಎಲ್ಲಿ ಏನು ಕೇಳ್ತಾನ ಅವನು, ಕಾಲೇಜ್ ಸ್ಟಾಪ್ ಅನ್ನಿ. ಯಾವ ಕಾಲೇಜ್ ಸ್ಟಾಪು ಅಂತಾನು, ಅದೇ ಕೆರೆ ಸ್ಟಾಪೇ ಕಾಲೇಜ್ ಸ್ಟಾಪ್. ಹೋಗ್ತಾ 1000 ಜನ, ಬರ್ತಾ 1000 ಜನ, ಕಾಲೇಜ್ ಸ್ಟಾಪ್ ತಲೆ ಕೆಟ್ಟು ಹೋಗಲ್ವ ಅವನಿಗೆ. 3 ದಿವಸಕ್ಕೆ ಶುರು ಮಾಡಿದ್ರು ಕಂಡಕ್ಟರ್ ಅವರೇ, ಕಾಲೇಜ್ ಸ್ಟಾಪ್ ಅಂತ. ಈ ಕಾಲೇಜ್ ಸ್ಟಾಪ್ ಆಗೋಯ್ತು. ಯಾವುದನ್ನ ನೀವು ವಿಧಿವಿಧಾನಗಳ ಮೂಲಕ ಆಗೋದಿಲ್ವೋ, ಸಂಘ ಶಕ್ತಿಯಿಂದ ತಕ್ಷಣ ಮಾಡಬಹುದು. ಅದನ್ನು ಮಾಡೋ ಶಕ್ತಿ ನಿಮಗಿದೆ. ಮತ್ತು ಇನ್ನೊಂದು, ಯಾವುದೇ ಮಾಡೋದನ್ನು ದಯವಿಟ್ಟು ಪ್ರೀತಿಯಿಂದ ಮಾಡಿ. ಯಾರೋ ಹೇಳಿದ್ರು ಅಂತ ಮಾಡಿದ್ರೆ ಕೆಲಸ ಚೆನ್ನಾಗಿರಲ್ಲ. ಅದು ಹೇಳಿದಾರ್ರಿ ಮಾಡಿ ಮುಗಿಸ್ರಿ ಅದನ್ನು ಅಂದ್ರೆ ಆಗೋಲ್ಲ. ಇವತ್ತಿಗೂ ಕೂಡ ನೋಡಿ, ಯಾರ್ಯಾರು ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೋ ಅವರೆಲ್ಲ ಆದದ್ದು ಪ್ರೀತಿಯಿಂದ ಮಾಡಿದವರು ಮಾತ್ರ. ಒಂದು ಮಾತು ಹೇಳಿ ಮುಗಿಸ್ತೀನಿ. ನಾನು ಹೋದ ವರ್ಷ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದಾಗ ಪಾಠ ಮಾಡೋದು, ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಡೀನ್ ಇನ್ನೋವೇಷನ್ ಲ್ಯಾಬ್ ಅಂತಿದ್ದೆ. ಅವ್ರ ರೂಮಲ್ಲಿ ಕೂತಿದ್ದೆ ನಾನು. ಅಲ್ಲೊಬ್ರು ಹೆಣ್ಮಗಳು ಕೂತಿದ್ಲು, ಸುಮಾರು 40 ವರ್ಷ ಇರಬೇಕು. ಮೊದಲೇ ಬಾಸ್ಟನ್ ಯಾವಾಗಲೂ ಮಂಜು ಇರ್ತದೆ, ಹಿಮ, ಥಂಡಿ ಜಾಸ್ತಿ, ಕತ್ಲೆ. ಅಲ್ಲಿ ಹುಡುಗಿ ಕನ್ನಡಕ್ಕೆ ಹಾಕೊಂಡು ಕೂತಿದ್ದಾಳೆ. ಆಕೆ ಕಪ್ಪು ಕನ್ನಡಕ್ಕೆ ಹಾಕೊಂಡು ಕೂತಿದ್ದಾಳೆ. ಏನು ಇವತ್ತು ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡಿದ್ದಾಳಲ್ಲ ಅಂದೆ. ಹೇಳಿದ್ ಯಾರು ಅಂತ ಕೇಳಿದ, ಪರಿಚಯ ಮಾಡಿಕೊಟ್ರು ಡೀನ್ ನನಗೆ. ಈಕೆ ನನ್ನ ಸ್ಟೂಡೆಂಟು,
8 ವರ್ಷದಿಂದ ನಮ್ಮ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಕೆ ಅಂತ ಹೇಳಿಬಿಟ್ಟು ಶಿ ಈಸ್ ಬಾರ್ನ್ ಬ್ಲೈಂಡ್, ಹುಟ್ಟು ಕುರುಡಿ ಆಕೆ ಅಂದರು. ನನಗೆ ಆಶ್ಚರ್ಯ ಆಯ್ತು. ಕಣ್ಣು ಇಲ್ದಂಥ ಹುಡುಗಿ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಟಾಪ್ ರ್ಯಾಂಕ್ ಹೆಂಗೆ ಬಂತು ಆಕೆಗೆ? ಆಕೆ ಕೇಳಿದೆ, ಆಕೆನೇ ಕೇಳ್ರಿ ಅಂದರು. ಹೆಂಗೆ ಮಾಡಿದಿ? ಆಕೆ ಒಂದು ಅಪ್ಲಿಕೇಶನ್ ಹಾಕಿದೆ, ನಾನು ಹಾಕಿದ್ದು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ನಿನ್ನ ಕಣ್ಣು ಕಾಣಿಸಲ್ಲ, ಕೋರ್ಸ್ ಹೆಂಗೆ ಮಾಡ್ತೀಯ ಅಂದರು. ಅದೇ ನೀ ಹೇಳಬೇಡ, ಪ್ರೊಫೆಸರ್ ಹೇಳಿದ್ರೆ ಬಿಡ್ತೀನಿ ಅಂದೆ. ಪ್ರೊಫೆಸರ್ ಕಡೆ ಹೋದೆ. ಪ್ರೊಫೆಸರ್ ನೀನು ಜಾಯ್ನ್ ಆಗು ಅಂದರು. ಅಲ್ಲ, ನನ್ನ ಕಣ್ಣು ಕಾಣಿಸಲ್ಲ ಅಂದು. ಅವ್ರು ಹೇಳಿದ್ರಂತೆ, ನಿನಗೆ 5 ಇಂದ್ರಿಯದಲ್ಲಿ 1 ಮಾತ್ರ ಕಾಣಿಸಲ್ಲ. 5 ಕಾಣಿಸ್ದೇ ಇರೋದಾರು ಭಾಳ ಜನ ಇದ್ದಾರೆ ನಮ್ಮಲ್ಲಿ. 5 ಇಂದ್ರಿಯ ಕೆಲಸ ಮಾಡದೇ ಇರೋರು ಭಾಳ ಜನ ಇದ್ದಾರೆ. 1 ಕಾಣಿಸಲ್ಲ, ಉಳುಕಿ ಚೆನ್ನಾಗಿದೆ ಅಲ್ಲ ಮಾಡು ಅಂದರು. ಗೋಲ್ಡ್ ಮೆಡಲಿಸ್ಟ್ ಆದ್ಲಂತ. ಈಗ ಆಕೆ ಹೇಳ್ತಾಳೆ, ಅಮೆರಿಕಾದಲ್ಲಿ 32 ಹೋಟೆಲ್ ರನ್ ಮಾಡ್ತಾಳೆ ಆಕೆ. 32 ಹೋಟೆಲ್. ನಾ ಕೇಳಿದೆ, ಹೇಗೆ ಮಾಡ್ತೀನಿ ನೀನು? ಕಾಣಿಸಲ್ಲ. ಏನು ತೊಂದರೆ ಏನ್ಲಕ್ಕಿ? ಕಾಣಿಸೋದಷ್ಟೇ ಇಲ್ಲ, ಕಾಣಿಸೋರು ಇದಾರೆ ಅಲ್ಲಿ ಪಕ್ಕದಲ್ಲಿ, ಹೇಳ್ತಾರೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ವಾಸನೆ ಗೊತ್ತಾಗುತ್ತೆ, ರುಚಿ ಗೊತ್ತಾಗುತ್ತೆ, ಮುಟ್ಟಿಗೆ ಗೊತ್ತಾಗುತ್ತೆ, ನನಗೆ ಸಾಕು ನನಗೆ ಅಂತ. ಹಾಗನಿಸ್ತು ನನಗೆ. ಯಾವುದೇ ವಿಷಯ ಅತ್ಯಂತ ಪ್ರೀತಿಯಿಂದ ಮಾಡಿದರೆ ಯಾವುದು ಅಡೆತಡೆಯೋ ನಮ್ಗೆ ಅಡ್ಡ ಬರಲ್ಲ ಸಾಧನೆ ಮಾಡೋದಕ್ಕೆ. ಅದರಿಂದ ನನಗೆ ಎಷ್ಟೇ ಹೇಳೋದು, ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿ ಆಗಿದ್ದರೂ ಕೂಡ ಒಂದು ಸಂಘಟನೆ ಬಹಳ ಮುಖ್ಯ. ಆದ್ದರಿಂದ ಈ ಸಂಘಟನೆ ಮೂಲಕ ಯಾವುದನ್ನ ವ್ಯಕ್ತಿಯಿಂದ ಸಾಧ್ಯ ಆಗೋದಿಲ್ವೋ ಅದು ನೀವು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮುಖ್ಯವಾಗಿ ನೀವು ಮಾಡಬೇಕಾದದ್ದು ಆದಷ್ಟು ಜೊತೆಯಾಗಿದ್ದು ಒಬ್ಬರು ಸಂಪರ್ಕ ಇಟ್ಟುಕೊಂಡು ನಮ್ಮ ಸಂಸ್ಕಾರವನ್ನು ಬೆಳೆಸೋದು ಹೇಗೆ ಅಂತ ಅಲ್ಲಿ ನೋಡ್ಕೋಬೇಕು. ಅಲ್ಲಲ್ಲಿ ಸಣ್ಣ ಸಣ್ಣ ಗ್ರೂಪ್ಗಳನ್ನು ಮಾಡಿಕೊಂಡು ಅಲ್ಲಿ ಮಕ್ಕಳನ್ನ ಹಿಡ್ಕೊಳ್ಳಿ. ಮುಖ್ಯವಾಗಿ ನಾನು ಹೇಳೋದು, ಸಣ್ಣ ಮಕ್ಕಳಿಗೆ ಹಿಡಿದು ಅವರಿಗೆ ಸ್ತೋತ್ರ ಕಲಿಸೋಕೆ ಶುರು ಮಾಡಿ, ಸಂಗೀತ ಕಲಿಸೋಕೆ ಶುರು ಮಾಡಿ, ರಂಗೋಲಿ ಕಲಿಸೋಕೆ ಶುರು ಮಾಡಿ, ನಮ್ಮ ಕಥೆಗಳನ್ನು ಹೇಳಿ. ನಮ್ಮ ಭಾರತದ ಕಥೆಗಳಲ್ಲಿ ಅಷ್ಟು ರೋಚಕ ಕಥೆಗಳು ಪ್ರಪಂಚದಲ್ಲಿ ಯಾವ ಸಾಹಿತ್ಯದಲ್ಲೂ ಇಲ್ಲ. ನೀವು ಒಡೆಸ್ಸಿ ಅಂತ ಏನು ಹೇಳ್ತೀವಿ ನಾವೆಲ್ಲ, ಮಹಾಕಾವ್ಯಗಳು, ಪಾಶ್ಚಿಮಾತ್ಯ ಕಾವ್ಯಗಳು, ಅವೆಲ್ಲ ಸೇರಿದ್ರು ಮಹಾಭಾರತದ ಒಂದು ಅಧ್ಯಾಯ ಆಗಲ್ಲ. ಅಂಥ ಶಕ್ತಿ ನಮ್ಮಲ್ಲಿದೆ. ಒಂದು ಮಹಾಭಾರತ ಸಾಲದೆ, ಒಂದು ರಾಮಾಯಣ ಸಾಲದೆ ನಮಗೆ ಅದನ್ನು ಕಣ್ಣು ಮುಂದೆ ಕಟ್ಟು ಹಾಕಿ ಕಥೆಗಳ ಮೂಲಕ ಹೇಳಿ ಮಕ್ಕಳಿಗೆ ಅನ್ನಿಸ್ಬೇಕು ಅವರಿಗೆ. ನಾವು ಹಿಂದೆ ಸಣ್ಣವ್ರದ್ದ ಹೇಳ್ತಿದ್ವಿ, ನಾವು ಆದರೆ ಭೀಮ ಆದಂಗೆ ಆಗ್ತೀವಿ, ಪ್ರಹ್ಲಾದ ಆದಂಗೆ ಆಗ್ತೀವಿ ಅಂತ ಹೇಳ್ತಿದ್ರು ಮಕ್ಕಳು. ಈಗ ಹಾಗೆ ಆಗುವಂಗೆ ಆಗಬೇಕು. ಈಗ ಇಷ್ಟೆಲ್ಲ ಮೀಡಿಯಾದಿದ್ರು ಕೂಡ, ದೂರದರ್ಶನ ಬೇಕಾದಷ್ಟು ಇದ್ರೂ ಕೂಡ ಮನೆಯಲ್ಲಿ ತಾವು ಸಂಪರ್ಕಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಗುಂಪುಗಳಲ್ಲಿ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ರೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡೋಕೆ ಸಾಧ್ಯ ಆಗುತ್ತೆ. ಹಾಗಾಗೋದಾದರೆ ಈ ಅಭಿಜಾತೆ ಕಾರ್ಯಕ್ರಮ ತುಂಬ ಯಶಸ್ಸಾಯಿತು. ಇದು ಹೀಗೆ ಮುಂದುವರಿಯಲಿ. ಮುಂದುವರಿಸ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಸ್ಕಾರದ ಕಾರ್ಯಕ್ರಮಗಳಾಗಲಿ ಅಂತ ಅಪೇಕ್ಷೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನಿಮಗೆಲ್ಲ ಜ್ಞಾಪಕ ಇರಬಹುದು, ನೀವು ಫೇಸ್ಬುಕ್ ನ ಬ್ರೌಸ್ ಮಾಡ್ತಾ ಇದ್ದಾಗ ಅಥವಾ ವಾಟ್ಸ್ಆಪ್ ನ ಬ್ರೌಸ್ ಮಾಡ್ತಾ ಇದ್ದಾಗ ನಿಮಗೆ ಸಮಯ ಕಳೆಯೋದು ಗೊತ್ತಾಗಲ್ಲ. ಆದ್ರೆ ಇವತ್ತು ನಿಮಗೆ ಅರ್ಥ ಆಗಿರ್ಬೋದು, ಗುರುರಾಜ್ ಕರ್ಜಿಗಿ ಸರ್ ಮಾತಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ಪ್ರೀತಿಯಿಂದ ಏನೆಲ್ಲ ಗೆಲ್ಬಹುದು ಅನ್ನೋದನ್ನ ನಮ್ಮ ಡಾಕ್ಟರ್ ಗುರುರಾಜ್ ಕರ್ಜಿಗಿ ಸರ್ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ನಿಜ ಸರ್, ನಾವು ಒಪ್ತೀವಿ. ಯಾಕೆಂದ್ರೆ ಅಧ್ಯಕ್ಷರು ನಮ್ಮ ಈ ಮಾತೆಯರ ಮೇಲೆ ಇಟ್ಟಂತಹ ಅಭಿಮಾನ, ಹಾಗೆ ನಮ್ಮ ಜೊತೆಗಿರುವಂತಹ ಅಭಿಜಾತೆಯರ ಪ್ರೀತಿಯಿಂದನೇ ಇವತ್ತು ಈ ಅಭಿಜಾತೆ 24 ನಡೀತಾ ಇರೋದು. ಧನ್ಯವಾದಗಳು ಕರ್ಜಿಗಿ ಸರ್. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनुजाते, जय हे कर्नाटका माते. ಎಲ್ಲಾದರೂ ಇರು, ಎಂತಾದರೂ ಇರು,